ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನಾನು ಶ್ರೀರಾಮುಲು ಜೊತೆ ಮಾತಾಡಿಲ್ಲ, ಆದ್ರೆ ಬಂದ್ರೆ ಸ್ವಾಗತ. ಶ್ರೀರಾಮುಲು ಮೋಸ್ಟ್ ಹಂಬಲ್ ವಂಡರ್ಫುಲ್ ಫ್ರೆಂಡ್. ನಮ್ಮ ಪಕ್ಷ ಡಬಲ್ ಡೆಕ್ಕರ್ ಬಸ್, ಪಕ್ಷಕ್ಕೆ ಯಾರು ಬೇಕಾದ್ರೂ ಬರಬಹುದು ಅಂದ್ರು. ಇಡಿ ಸಮನ್ಸ್ಗೆ ಹೈಕೋರ್ಟ್ ಮಧ್ಯಂತರ ತಡೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಚಿವ ಬೈರತಿ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಈ ಕೇಸ್ನಲ್ಲಿ ನನ್ನದಾಗಲಿ ಸಿಎಂ ಪತ್ನಿಯದ್ದಾಗಲಿ ಯಾವ ಪಾತ್ರವಿಲ್ಲ. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ. ನಮ್ಮ ಪಾತ್ರ ಇಲ್ಲ ಅಂತ ಒಪ್ಪಿಕೊಂಡು ಕೋರ್ಟ್ ಸ್ಟೇ ಕೊಟ್ಟಿದೆ ಎಂದರು. ಐಶ್ವರ್ಯ ಗೌಡ, ಶ್ವೇತಾ ಗೌಡ ಬಳಿಕ ಮತ್ತೋರ್ವ ವಂಚಕಿಯ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ರೇಖಾ ಎಂಬ ಖತರ್ನಾಕ್ ಲೇಡಿ ಉದ್ಯಮಿಯೊಬ್ಬರಿಗೆ ಬರೋಬ್ಬರಿ 5,25,00,000 ರೂಪಾಯಿ ವಂಚಿಸಿರುವುದು ಬಯಲಾಗಿದೆ. ಸದ್ಯ ವಂಚಕಿ ರೇಖಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ನಯವಂಚಕಿ ರೇಖಾ ಉದ್ಯಮಿಯನ್ನ ವಂಚಿಸೋದಕ್ಕೆ ಕಾರ್ಟನ್ ಬೆಂಕಿ ದುರಂತವನ್ನ ಬಳಸಿಕೊಂಡಿದ್ಲು. ನಾನು ಕಾರ್ಟನ್ ಟವರ್ ದುರಂತದ ಪ್ರತ್ಯಕ್ಷ ಸಾಕ್ಷಿ ಎಂದಿದ್ದ ರೇಖಾ, ಸಾಕ್ಷಿ ಹೇಳದಂತೆ ಮಾಲೀಕರು ಆಫರ್ 25 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ರು. 6 ಕೋಟಿ ಖಾತೆಯಲ್ಲಿದೆ, ಆದರೆ ಇಡಿ ಐಟಿ ಅಕೌಂಟ್ ಸೀಸ್ ಮಾಡಿದೆ. ಹಣ ರಿಲೀಸ್ ಮಾಡಿಸೋದಕ್ಕೆ ಹಣ ಬೇಕಿದೆ ಅಂತ ಉದ್ಯಮಿಯಿಂದ ಕೋಟಿ ಲೂಟಿ ಮಾಡಿದ್ಲು. ಈ ವಂಚಕಿ ರೇಖಾ ಕರಾಮತ್ತು ಕೆದಕಿದಷ್ಟು ಬಯಲಾಗ್ತಾ ಇದೆ. ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡುವ ಮೂಲಕ ಎಂಜಿನಿಯರ್ ಒಬ್ಬರಿಂದ ಬರೋಬ್ಬರಿ 31,10,000 ರೂಪಾಯಿಯನ್ನ ಸುಲಿಗೆ ಮಾಡಿರುವುದು ಬಯಲಾಗಿದೆ. ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಸಿ ಹಣ ವಸೂಲಿ ಮಾಡಿದ್ದಾಳೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಹೆರಿಗೆ ಬಳಿಕ ಲೋ ಬಿಪಿಯಾಗಿ ಬಾಣಂತಿ ಅಂಜಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಆದರೆ ಮೃತಳ ಮನೆಯವರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಅಂಜಲಿ ಪಾಟೀಲ್ ಸಾವಾಗಿದೆ ಅಂತ ಆರೋಪಿಸಿದ್ದಾರೆ. ಮೃತ ಅಂಜಲಿ 12 ವರ್ಷದ ಬಳಿಕ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ನಿಂತಿಲ್ಲ. ಯಾದಗಿರಿ ತಾಲೂಕಿನ ಯಡಳ್ಳಿ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಮನೆಯನ್ನೇ ಸೀಸ್ ಮಾಡಿದ್ದಾರೆ. ವಿಧವೆ ಗೀತಮ್ಮ ಎಂಬುವರು 2 ಲಕ್ಷ ಸಾಲ ಪಡೆದಿದ್ರು. ಸಾಲ ತೀರಿಸೋ ಉದ್ದೇಶದಿಂದ ಬೆಂಗಳೂರಿಗೆ ಬಂದಿದ್ರು. ಆದರೆ ಊರಿಗೆ ವಾಪಸ್ ಬಂದಾಗ ಮನೆಯನ್ನೇ ಸೀಸ್ ಮಾಡಿದ್ದು ನೋಡಿ ಶಾಕ್ ಆಗಿದ್ದಾರೆ. ತುಮಕೂರಿನಲ್ಲೂ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಜೋರಾಗಿದೆ. ಸಾಲಗಾರ ಸತ್ರು, ಕುಟುಂಬಸ್ಥರಿಗೆ ಫೈನಾನ್ಸ್ನವರ ಕಾಟ ತಪ್ಪಿಲ್ಲ. ಮನೆ ನಿರ್ಮಾಣಕ್ಕಾಗಿ 4,66,000 ಸಾಲ ಪಡೆದಿದ್ದ ಸೈಯದ್ ಸಮೀವುಲ್ಲಾ ಬರೋಬ್ಬರಿ 7,20,000 ಬಡ್ಡಿ ಕಟ್ಟಿದ್ರು. ಮತ್ತೆ ಹಣ ಕಟ್ಟುವಂತೆ ಪೀಡಿಸಲಾಗಿದ್ದು, ಸಮೀವುಲ್ಲಾ ಪ್ರಾಣ ಬಿಟ್ಟಿದ್ರು. ಮತ್ತೆ ಕುಟುಂಬದವರಿಗೆ ಹಣ ಕೊಡುವಂತೆ ಪೀಡಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲೂ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಮಿತಿ ಮೀರಿದೆ. ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಜಮಖಂಡಿ ಮಹಿಳೆ ಅಳಲು ತೋಡ್ಕೊಂಡಿದ್ದಾರೆ. ಫೈನಾನ್ಸ್ ಸಿಬ್ಬಂದಿಯ ವಾಚ್ಯ ಪದಗಳಿಂದ ನಿಂದಿಸುತ್ತಾರೆ ಅಂತ ಆರೋಪಿಸಿದ್ದಾರೆ. ರವಿವಾರ ಸಾಲ ವಸೂಲಿಗೆ ಮನೆಗೆ ಬಂದಿದ್ರು. 2 ದಿನ ಬಿಟ್ಟು ತುಂಬುತ್ತೇವೆ ಅಂದ್ರೂ ಕೇಳ್ತಿಲ್ಲ ಅಂತ ನೋವು ತೋಡ್ಕೊಂಡಿದ್ದಾರೆ. ರಾಯಚೂರಿನಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಪಿಡಿಒಗಳೇ ಸಿಡಿದಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ದುರ್ವರ್ತನೆ, ಸರ್ವಾಧಿಕಾರಿ ಧೋರಣೆ, ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದು, ಸಿಂಧನೂರು ಪಟ್ಟಣದಲ್ಲಿ ಸಭೆ ನಡೆಸಿದ ಪಿಡಿಒಗಳು ಸಮಸ್ಯೆ ಪರಿಹರಿಸುವಂತೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಉದ್ಯಮಿ ಮೇಲೆ ಹಲ್ಲೆ ಮಾಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೋರ್ವ ಆರೋಪಿಯ ಬಂಧನವಾಗಿದೆ. ಕೃತ್ಯದಲ್ಲಿ ಭಾಗಿಯಾಗಿದ್ದ ಕೇರಳ ಮೂಲದ ಅಶ್ವಿನ್ ಎಂಬಾತ ಅರೆಸ್ಟ್ ಆಗಿದ್ದಾನೆ. ಈಗಾಗಲೇ ಕಾರು ಕೊಡಿಸಿದಂತಹ ಪ್ರಮೋದ್ ಕಣ್ಣನನ್ನ ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಆಂಜನೇಯ ದೇವಾಲಯದ ರಸ್ತೆಗೆ ಸರಗಳ್ಳರು ಎಂಟ್ರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಖಕ್ಕೆ ಹೆಲ್ಮೆಟ್, ಮಾಸ್ಕ್, ಟೋಪಿ ಹಾಕಿಕೊಂಡು ಬಂದ ಕಿಡಿಗೇಡಿಗಳು ನಂಬರ್ ಪ್ಲೇಟ್ ಇಲ್ಲದ ಪಲ್ಸರ್ ಬೈಕ್ನಲ್ಲಿ ಓಡಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ಕಾರಿ ಬಸ್ ಚಾಲಕನೊಬ್ಬ ಕರ್ತವ್ಯದ ವೇಳೆ ಬೇಜವಾಬ್ದಾರಿ ತೋರಿದ್ದಾನೆ. ಇನ್ಸ್ಟಾಗ್ರಾಂ ರೀಲ್ಸ್ ನೋಡ್ತಾ ಬಸ್ ಚಲಾಯಿಸಿದ್ದಾನೆ. ಕೋಲಾರದಿಂದ ಪಾವಗಡ ಮಾರ್ಗದ ಬಸ್ ಇದಾಗಿದ್ದು, ತನ್ನ ಕೈಯಲ್ಲಿ ಪ್ರಯಾಣಿಕರ ಜೀವ ಇದೆ ಎನ್ನುವುದನ್ನು ಮರೆತು ಮೊಬೈಲ್ ನೋಡ್ತಾ ಬಸ್ ಚಲಾಯಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮೈಸೂರು ಜಿಲ್ಲೆ ಸಿಂಧುವಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕಕ್ಕೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದ್ದು, ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಕಿಡಿಗೇಡಿಗಳು ನಾಮಫಲಕಕ್ಕೆ ಕಲ್ಲೆತ್ತಾಕಿ ಒಡೆದು ಹಾಕುವುದಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತಮಲೇನಹಳ್ಳಿಯಲ್ಲಿ ದುಷ್ಕರ್ಮಿಗಳು ಹಚ್ಚಿದ ಬೆಂಕಿ ಇಡೀ ಅಡಿಕೆ ತೋಟವನ್ನೇ ಬಲಿ ತೆಗೆದುಕೊಂಡಿದೆ. ಬರೋಬ್ಬರಿ 2,200 ಅಡಿಕೆ ಮರಗಳು ಸುಟ್ಟು ಭಸ್ಮ ಆಗಿದೆ. ತೋಟಕ್ಕೆ ಹಾಕಲಾದ ಹನಿ ನೀರಾವರಿ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ರೈತ ಈರಪ್ಪ ಕಂಗಾಲಾಗಿದ್ದು ಪರಿಹಾರ ಒದಗಿಸಲು ಒತ್ತಾಯಿಸಿದ್ದಾರೆ. ಮಂಗಳೂರು ಹೊರವಲಯದಲ್ಲಿ ನಡೀತಾ ಇದ್ದಂತಹ ಸಿನಿಮಾ ಚಿತ್ರೀಕರಣದ ಸೆಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನೆತ್ತರಕೆರೆ ಎಂಬ ಚಿತ್ರೀಕರಣಕ್ಕಾಗಿ ಹಾಕಲಾಗಿದ್ದ ಬಾರ್ ಸೆಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸೆಟ್ನ ಒಂದು ಭಾಗ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೊಹಮ್ಮದ್ ಗಜನಿಗೆ ಹೋಲಿಕೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಮೌನಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ, ದೇಶದ ಮೇಲೆ ಗಜನಿ ಪದೇ ಪದೇ ದಾಳಿ ಮಾಡಿದಂತೆ ಮೋದಿ ಸಂವಿಧಾನ ಬದಲಾವಣೆ, ಉದ್ಯೋಗದಲ್ಲಿ ಮೀಸಲಾತಿ ರದ್ದು ಮಾಡುವುದಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ.
ಪ್ರಧಾನಿ ಮೋದಿ ಮುಂದಿನ ತಿಂಗಳು ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಫೆಬ್ರವರಿಯಲ್ಲಿ ಅಮೆರಿಕ ಪ್ರವಾಸ ಕೈಗೊಳ್ಳುವ ಮೋದಿ ಶ್ವೇತಭವನದಲ್ಲಿ ಟ್ರಂಪ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಅತ್ಯಾಚಾರ ಅಪರಾಧಿಯಾಗಿರುವ ದೇರಾ ಸಚ್ ಸೌದಾ ಮುಖ್ಯಸ್ಥ ಗುರುಮೀತ್ ರಾಮ್ ರಹೀಂ ಸಿಂಗ್ಗೆ ಮತ್ತೆ 30 ದಿನಗಳ ಪೆರೋಲ್ ನೀಡಲಾಗಿದೆ. ಹರಿಯಾಣದ ರೋಟಕ್ನಲ್ಲಿ ಸುನಾರಿಯಾರ್ ಜೈಲಿನಿಂದ ಬೆಳಗ್ಗೆ ಗುರುಮೀತ್ ರಾಮ್ ರಹೀಂ ಸಿಂಗ್ ಬಿಡುಗಡೆಯಾಗಿದ್ದಾನೆ. ದೆಹಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂತೆ ಗುರುಮೀತ್ ಸಿಂಗ್ ಬಿಡುಗಡೆ ಮಾಡಲಾಗಿದೆ.